ANMR ನ್ಯೂಸ್ಗೆ ಸ್ವಾಗತ. At People Tree Preschool Chintamani, the primary focus is on holistic child development through 9I approach. Like the child will be able to learn through exploration, creativity, play, and real life experience. We believe that education in earlier childhood should go beyond education and help children develop in communication skills, social awareness, and emotionally balanced and confident. Our curriculum is based on activity and it is aligned with modern learning methodologies. We incorporate phonics, STEM activities, and storytelling along with art, music, and yoga. Life skill programming to make learning joyful and meaningful for each child. What makes our school special is something that we give individual care and attention to each child and the strong partnership we maintain with parents. We ensure that children learn in a safe and caring along with positive environment where they feel comfortable expressing themselves and discovering their talents. As a center head, my goal is to build a strong partnership between children, parents, and teachers. ಕನ್ನಡದಲ್ಲಿ 125 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರತಿಭೆ ಎಂಬುದು ಪ್ರತಿಯೊಬ್ಬರಲ್ಲೂ ಅಡಗಿರುವ ಅಮೂಲ್ಯ ಸಂಪತ್ತು. ಅದನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳ ಶ್ರಮ, ಪರಿಶ್ರಮ, ಶಿಸ್ತು ಹಾಗೂ ಸಾಧನೆಗೆ ಮಾನ್ಯತೆ ನೀಡುವ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ತುಂಬುತ್ತದೆ ಎಂದು ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಚಿಂತಾಮಣಿಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮಾ ಮಂಗಳರವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ನಗರದ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ 2025-26ನೇ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಾಧಕ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಪೂರ್ಣಾಂಕಗಳನ್ನು ಗಳಿಸಿದ್ದಾರೆ. ಅವರ ಈ ಸಾಧನೆ ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಅದು ಅವರ ಕುಟುಂಬ, ಶಾಲೆ ಮತ್ತು ಸಮಾಜಕ್ಕೂ ಕೀರ್ತಿ ತಂದಿದೆ ಎಂದರು. ಇಂತಹ ಪ್ರತಿಭೆಗಳನ್ನು ಗೌರವಿಸುವುದರಿಂದ ಇತರ ವಿದ್ಯಾರ್ಥಿಗಳಲ್ಲಿಯೂ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಸಾಧನೆ ಹಂಬಲ ಮೂಡುತ್ತದೆ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ತ್ಯಾಗವು ಮಹತ್ವದ ಪಾತ್ರ ವಹಿಸುತ್ತದೆ. ಆದ್ದರಿಂದ ಈ ಗೌರವ ಅವರ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಸಲ್ಲುತ್ತದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸಿದರು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ NV ಶ್ರೀನಿವಾಸ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಇದು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯವನ್ನು ನಡೆಸುತ್ತಿದ್ದು, ಇದರ ಅಂಗವಾಗಿ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ ಚಿಂತಾಮಣಿ ತಾಲೂಕಿನ 57 ಮಂದಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹಾಗೂ ಆಗಸ್ಟ್ ಮಾಹೆಯಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಶಾಲೆಗಳ ಕನ್ನಡ ಭಾಷಾ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಸಹ ಏರ್ಪಡಿಸಲಾಗುವುದು ಎಂದು ಅವರು ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ NC ನಾರಾಯಣ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ತು 10ನೇ ತರಗತಿ ಕನ್ನಡ ಭಾಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುತ್ತಿರುವುದು ನಮಗೆ ತುಂಬ ಸಂತೋಷವಾಗಿದೆ. ಮುಂದೆಯೂ ಕಸಾಪ ಕನ್ನಡದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದರು. ಇಂದು ಸನ್ಮಾನಕ್ಕೆ ಪಾತ್ರರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ನಾಡಿಗೆ ಕೀರ್ತಿ ತರಲೆಂದು ಹಾರೈಸುತ್ತೇನೆ. ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ಗೆ ಧನ್ಯವಾದಗಳು ಎಂದರು. 2025-26ನೇ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಪೂರ್ಣ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಶಾಲು, ಹಾರ ಮತ್ತು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಲಾಯಿತು. ಇದೇ ಸಮಾರಂಭದಲ್ಲಿ ಡಾಕ್ಟರ್ H. ಮುನಿಯಪ್ಪ, K. ನಾಗರಾಜು, N. ವೆಂಕಟೇಶ್ ಮೂರ್ತಿ, ಡಾಕ್ಟರ್ M. ವಿಜಯ ಮತ್ತು ಕಾಕ್ತಿ ವೆಂಕಟರತ್ನಮ್ಮರವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಬೈರಾರೆಡ್ಡಿ, ವೆಂಕಟಶಿವಾರೆಡ್ಡಿ, ರಮೇಶ್, K. ರಮಣಾರೆಡ್ಡಿ, R. ಮಂಜುನಾಥ್, V. ರಮೇಶ್, TC ಲಕ್ಷ್ಮೀಪತಿ, N. ಬ್ಯಾಟ್ರಾಯಪ್ಪ, ರಂಗನಾಥ್, SN T. M. ಈಶ್ವರ್ ಸಿಂಗ್, ವೆಂಕಟೇಶ್ KM, ಶಿಮಾ ಮಂಜುನಾಥ್, Y. ಸರಸ್ವತಮ್ಮ, SFS ಸುರೇಶ್, ಗುರುಪ್ರಸನ್ನ, ಕರ್ವೆ ನಾಗರಾಜು, ಲಕ್ಷ್ಮೀದೇವ, LB ವಿಶ್ವನಾಥ್, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಶಿವರಾಮ್, ನವನೀತ್, ಶಬರೀಶ್, ಕಾಲೇಜಿನ ಉಪನ್ಯಾಸಕರು, ಕಸಾಪ ಪದಾಧಿಕಾರಿಗಳು, ಸಾಧಕ ವಿದ್ಯಾರ್ಥಿಗಳು, ಪೋಷಕರು, ಕನ್ನಡ ಅಭಿಮಾನಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ 10 ಜನ ವಿದ್ಯಾರ್ಥಿನಿಯರು ಸ್ವಯಂ ಸೇವಕರಾಗಿ ಬಂದು ಈ ಮಕ್ಕಳ ಪ್ರತಿಭಾ ಪುರಸ್ಕಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ
ಮಾಡಿಕೊಟ್ಟಿದ್ದಾರೆ. ಮಕ್ಕಳೇ, ನಿಮಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳು. ತದನಂತರ ನಮ್ಮ ಸಾಹಿತ್ಯ ಗ್ರೂಪ್ ಮಾಡಿದ್ವಿ, ಎಲ್ಲ ಪೇರೆಂಟ್ಸ್ ಮುಂದೆ. ಮತ್ತೆ ಎಲ್ಲ ಪೋಷಕರು ಒಂದು ಮನವಿ, ಗ್ರೂಪ್ ಅಲ್ಲಿ ನಾಳೆ ಎಲ್ಲ ಡಿಲೀಟ್ ಆಗಿಲ್ಲ, ನಾನು ಡಿಲೀಟ್ ಮಾಡಾಕ್ತೇನೆ. ಫೋಟೋಸ್ ಹಾಕ್ಬಿಟ್ಟು ಡಿಲೀಟ್ ಮಾಡಿ. ವಿದ್ಯಾ ಕಾಲೇಜ್ ಮಾತ್ರ ಈ ಕಡೆ ಬರ್ಬೇಕು. ಇಲ್ಲಿ ಬನ್ನಿ, ಇಲ್ಲಿ ಸರ್ ಫೋಟೋಸ್ ಹಾಕ್ಬಿಟ್ಟು ಡಿಲೀಟ್ ಮಾಡಿ. ಇಲ್ಲಿ ಬನ್ನಿ, ಇಲ್ಲಿ ಸರ್ ಬನ್ನಿ ಸರ್. ನಾಗರಾಜ್ ಸರ್ ಬನ್ನಿ, ಬನ್ನಿ ಬನ್ನಿ, ಇಲ್ಲಿ ಈ ಕಡೆ ಬನ್ನಿ. ಬನ್ನಿ ಮಗನ ಪರಿಚಯ ಮಾಡಿಕೊಳ್ಳಿ ಸರ್. ಬನ್ನಿ, ಬನ್ನಿ ಅಲ್ಲೇ ಬನ್ನಿ. ಸರ್ ಇನ್ನು ಈ ಕಡೆ ಬನ್ನಿ ಸರ್. ಬನ್ನಿ ಕೆಳಗಡೆ ಕೂತ್ಕೊಳ್ಳಿ. ನೀವು ಎಲ್ರಿಗೂ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತೀವಿ, ಎಲ್ರಿಗೂ ಕಳಿಸ್ತೀವಿ. ವಿಜಯ ಮೇಡಮ್, ಮೇಡಮ್ ಇವ್ರಲ್ಲ ಸರ್, ಬನ್ನಿ ಮೇಡಮ್, ಬನ್ನಿ. ಈ ವಿದ್ಯಾರ್ಥಿಯ ಅಂಕ 6597 ಅಂಕಗಳನ್ನು ಪಡೆದು ಕಾಲೇಜಿಗೆ ಸಲ್ಲಿಸುತ್ತಾನೆ. ನಮ್ಮ NR ಸರ್ ಅವರು, BR ಸರ್ ಅವರು, ಇವರೆಲ್ಲ ಇದ್ದಾರೆ. ನನ್ನ ಕೃಷ್ಣರಾಜ್ ಸರ್ ನಮಗೆ ತುಂಬ 30 ವರ್ಷಗಳಿಂದ ಫ್ರೆಂಡು. ಅದೇ ಇಲ್ಲಿರೋದು ನನಗೆ ಗೊತ್ತಿಲ್ಲ. NR ಸರ್, BR ಸರ್ ಇವರೆಲ್ಲ ಇದ್ದಾರೆ. ನಾವು ಅಲ್ಲೇ ಮಾಡೋಣ ಅಂತ ನಾನು ಹಿಂದಿನ ವರ್ಷನೇ ನಾವು ತೀರ್ಮಾನ ಮಾಡಿದ್ವಿ ಸರ್. ಯಾಕೆಂದರೆ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇತ್ತು, ನೀವು ಖಂಡಿತ ನಮ್ಗೆ ಸಹಕಾರ ಕೊಡ್ತೀರಾ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ನಾನು ಇಲ್ಲಿ ವೆಂಕಟಾದ್ರಿ ಕಾಲೇಜಲ್ಲಿ ಹೋಗಿ ಮಾತಾಡೋಣ ಅಂದರೆ ನಮ್ಮ ನೂರುಲ್ಲಾ ಸಾರೇನೋ ಯಾರೋ ಅಂದರು, ನೀವು ಮೊದಲೇ ಮಾತಾಡಿಬಿಟ್ಟು ಆಮೇಲೆ ನಮ್ಗೆ ಹೇಳ್ತಾ ಇದೆಯಾ ಅಂತ.
ಹಾಗೆ ಏನಿಲ್ಲ, ಇಲ್ಲ ನಾನು ಅಶ್ವಥ್ ಸಹನಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಈ ಸಂಸ್ಥೆಯಲ್ಲಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಚಿಂತಾಮಣಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಎಸ್ ಅಶ್ವಥ್ ಸರ್ ಅವರು ನಿರೂಪಣೆಯನ್ನು ಮಾಡಲಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಹಾಗೂ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆದಂತಹ ಆರ್ ಮಂಜುನಾಥ್ ಅವರು ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಈ ವರ್ಷ SSLC ಮಕ್ಕಳಿಗೆ 125ಗೆ 125 ತೆಗೆದಿರ್ತಕ್ಕಂಥವರೆಲ್ಲರಿಗೂ ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಮತ್ತು ಇಲ್ಲಿ ನಮ್ಮ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಲಿ ಎಲ್ಲರೂ ತುಂಬ ಸಹೃದಯದಿಂದ ಅವರವರ ವರ್ಕನ್ನು ಅವರು ಮಾಡಿಕೊಂಡು ಫಂಕ್ಷನನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ವಂದನೆ. ಥ್ಯಾಂಕ್ ಯು.